ಥ್ಯಾಂಕ್ ಯು ಮೇಡಮ್. ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಒಂದು ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಕಳೆದ 2 ದಿನಗಳಿಂದ ಮೇಡಮ್ ಹೇಳಿದಂಗೆ ನಾವು ಅದೃಷ್ಟ ಮತ್ತು ದುರಾದೃಷ್ಟ ಇದರ ವಿಷಯವಾಗಿ ನಮ್ಮ ಗುರುಗಳು ಏನು ಹೇಳಿದ್ದಾರೆ ಅಂತ ನಾವು ಆ ಗುರುಗಳು ಭಗವದ್ಗೀತೆಯ ಶ್ಲೋಕದ ಉಲ್ಲೇಖದೊಂದಿಗೆ ಅದನ್ನು ಯಾವ ತರ ವಿಶ್ಲೇಷಿಸಿದ್ದಾರೆ ಅಂತ ತಿಳ್ಕೊಳ್ತಾ ಬರ್ತಿದ್ದೀವಿ. ಅದೇ ತರ ಜ್ಞಾನಿ ಅಜ್ಞಾನಿ ಅಂದ್ರೆ ಯಾರು ಅಂತ ಹೇಳಿಬಿಟ್ಟು ಅವರ ಗುಣಲಕ್ಷಣಗಳೇನು ಎಂಬುದನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಈಗ ಈ ಜ್ಞಾನಿ ಅಜ್ಞಾನಿ, ಈ ಜ್ಞಾನಿ ನಿಜವಾದ ಜ್ಞಾನಿ ಯಾವ ತರ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯ ಒಂದು ಕಾರಣಕರ್ತರನೇ ನಮ್ಮ ಈ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನೇ ಹೇಗೆ ಜ್ಞಾನಿ ಅಂತ ಅವರ ಒಂದು ಇದರಲ್ಲಿ ಈ ಕಳೆದ ಫಸ್ಟ್ ಡೇನ ಹೇಳಿದಾಗ ಹೇಳಿದ್ದೀನಿ, ನಾನು ಒಬ್ಬ ಜ್ಞಾನಿ, ನನಗೆ ಜ್ಞಾನಿಯರನ್ನು ಕಂಡ್ರೆ ತುಂಬಾ ಇಷ್ಟ, ಜ್ಞಾನಿಗಳನ್ನು ಕಂಡ್ರೆ ಅಂತ. ಆ ಕೃಷ್ಣ ಪರಮಾತ್ಮ ಯಾವ ತರ ಜ್ಞಾನಿ ಎಂಬುದನ್ನು ಒಂದು ಕಥೆಯೊಂದಿಗೆ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಹಾಭಾರತ ಕಥೆ ಎಲ್ಲ ಮುಗಿಯುತ್ತದೆ. ಮುಗ್ದ ಮೇಲೆ ಈ ಇವನು ಕೃಷ್ಣ ಪರಮಾತ್ಮ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇಬ್ರು ಇರ್ತಾರೆ. ಅವರ ಮಕ್ಕಳೆಲ್ಲ 100 ಜನ ಕೌರವರು ಕೂಡ ಹತರಾಗ್ಬಿಡ್ತಾರೆ. ಆಗ ಅವರನ್ನು ಸಮಾಧಾನ ಪಡಿಸ್ಬೇಕು ಧೃತರಾಷ್ಟ್ರ ಮತ್ತೆ ಗಾಂಧಾರಿಯನ್ನು ಅಂತೇಳಿ ಕೃಷ್ಣ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಈ ಪುತ್ರಶೋಕದಿಂದ ತೀವ್ರ ಘಾಸಿಗೊಳಗಾಗಿರ್ತಾಳೆ ಗಾಂಧಾರಿ. ಅವಳಿಗೆ ಮತ್ತೆ ಆ ಒಂದು ವೇದನೆಯಿಂದ ಅವಳು ಹೇಳ್ತಾಳೆ, ಕೃಷ್ಣ ನಿನ್ಗೆ ಎಲ್ಲನೂ ಗೊತ್ತು, ಆದ್ರೆ ನೀನು ಈ ಯುದ್ಧವನ್ನು ನಿಲ್ಲಿಸ್ಬೋದಿತ್ತು, ನೀನು ಯುದ್ಧ ನಿಲ್ಲಿಸ್ಲಿಲ್ಲ, ನನ್ಗೆ ತುಂಬಾ ನೀನು ನೋವುಂಟು ಮಾಡಿದೆ, ಆದ್ರಿಂದ ನಾನು ನಿನ್ಗೆ ಶಾಪ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಕೃಷ್ಣ ಪರಮಾತ್ಮ ಯಾವ ಜಸ್ಟಿಫಿಕೇಶನ್ ಮಾಡಲ್ಲ, ಯಾವ ತೀರ್ಪು ನೀಡಲ್ಲ. ನಾನು ಹಿಂಗೆ ಮಾಡಿದ್ದು ಇದು ಸರಿ, ಅವರು ಹಾಗೆ ಮಾಡಿದ್ರು ಹೀಗೆ ಏನು ಹೇಳಲ್ಲ, ಸುಮ್ಮನೆ ಇರ್ತಾನೆ. ಅವನಿಗೆ ಗೊತ್ತು ಏನಾಗುತ್ತೆ ಮುಂದಕ್ಕೆ ಅಂತ. ಅದಕ್ಕೆ ಅವಳು ಸುಮ್ಮನೆ ಅವಳು ಹೇಳಿದಾಗ ಕೃಷ್ಣ ಏನು ಮಾತಾಡಲ್ಲ. ಸಾಮಾನ್ಯ ಮನುಷ್ಯ ಎಲ್ಲಾದ್ರೆ ಇಷ್ಟೊತ್ತಿಗೆ ನೀನು ನನ್ಗೆ ಶಾಪ ಕೊಡ್ತೀನಿ ಹೇಳಿಲ್ಲ, ಇಲ್ಲ ನಾನು ಆ ತರ ಮಾಡಿಲ್ಲ ಅಂತ ಹೇಳಿ ಜಸ್ಟಿಫಿಕೇಶನ್ಗೆ ಬರ್ತಾರೆ. ಆದ್ರೆ ಕೃಷ್ಣ ಏನು ಮಾತಾಡ್ಲಿಲ್ಲ. ಗಾಂಧಾರಿ ಅವಳು ಗಾಂಧಾರಿ ಹೇಳ್ತಾಳೆ, ನನ್ನ ಮಕ್ಕಳು ಯಾವ ತರ ಇದು ಹೋರಾಟದಲ್ಲಿ ಸತ್ತೋದ್ರ ಅದೇ ತರ ನಿನ್ನ ಯಾದವ ಕುಲ ಎಲ್ಲ ಕೂಡ ನಾಶ ಆಗಿ ಹೋಗ್ಬೇಕು, ಅವರೇ ಒಬ್ರಿಗೊಬ್ರು ಹೋರಾಡಿಕೊಂಡು ತೀರಿ ಹೋಗ್ಬೇಕು, ಎಲ್ಲರೂ ನಾಶ ಆಗ್ತಾರೆ ನಿನ್ನ, ಮತ್ತೆ ನೀನು ಕೂಡ ಒಬ್ಬಂಟಿಯಾಗಿ ಸತ್ತು ಹೋಗ್ಬೇಕು ಅಂತ ಹೇಳಿ ಶಾಪ ಕೊಡ್ತಾಳೆ. ಆಗ ಅವಳು ಕೃಷ್ಣ ಪರಮಾತ್ಮ ಮಾತಾಡಲ್ಲ. ಏನ್ ಹೇಳ್ತಾನಂದ್ರೆ, ಹೌದು ಯಾದವರಿಗೆ ತುಂಬಾ ಅಹಂಕಾರ ಬಂದಿದೆ, ನಾನೇ ಅವರನ್ನು ಏನೋ ಒಂದು ಮಾಡ್ಬೇಕಾಗಿತ್ತು, ಆದ್ರೆ ನನ್ನ ಕೆಲಸವನ್ನು ನೀನು ಸುಲಭವಾಗಿ ಮಾಡಿಕೊಟ್ಟಿದ್ದ ಅಮ್ಮ ಅಂತ ಹೇಳಿ ಗಾಂಧಾರಿಗೆ ಹೇಳ್ತಾನೆ ಕೃಷ್ಣ. ಆಗ ಆ ಒಂದು ಟೈಮಲ್ಲಿ ಅವನು ನಾ ದ್ವೇಷ್ಟಿ ನಾ ಹರ್ಷ್ಯತಿ, ಖುಷಿ ಪಡ್ಲು ಇಲ್ಲ ದ್ವೇಷ ಪಡ್ಲು ಇಲ್ಲ, ಸಮಚಿತ್ತದಿಂದ ಇದ್ದ ಅಂತ ಹೇಳ್ತಾನೆ. ಆಮೇಲೆ ಆ ಒಂದು ಅವಳು ಹೇಳ್ತಾಳೆ, ಟೈಮ್ ಕೂಡ ಹೇಳ್ತಾಳೆ, 36 ವರ್ಷದ ನಂತರ ನಿನ್ನ ಯಾದವ ಕುಲ ಕಂಪ್ಲೀಟ್ ನಾಶ ಆಗತ್ತೆ ಅಂತ. ಅದಕ್ಕೆ ಅವನು ಏನು ಮಾತಾಡಲ್ಲ, ಸರಿ ಅಂತ ಹೇಳಿ 36 ವರ್ಷದ ನಂತರ ಯಾದವರು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಸಾಯ್ತಾರೆ. ಅದೊಂದು ಶಾಪ, ಋಷಿಯ ಶಾಪದಿಂದ ಒನಕೆಯಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾರೆ. ಆಗ ಕೃಷ್ಣ ಯಾವ ಒಂದು ಪ್ರತಿಕ್ರಿಯೆಯನ್ನು, ಅಂಥ ಒಂದು ವೈಭವದ ದ್ವಾರಕ್ಕೆ ನಾಶ ಆದಾಗ ಹೆಂಗಾಗ್ಬೋದು ಸಾಮಾನ್ಯ ಜನರಿಗೆ, ಆದ್ರೆ ಅವನು ಯಾವುದಕ್ಕೂ ಸಹ ಯಾವ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಶುಭ ಪರಿತ್ಯಾಗಿ ಅಂತ ಕೃಷ್ಣನಿಗೆ. ದ್ವಾರಕ್ಕೆ ವೈಭವ ಶುಭವೂ ಆಗ್ಲಿಲ್ಲ, ಯದುವಂಶರ ನಾಶ ಅಶುಭವೂ ಕೂಡ ಆಗ್ಲಿಲ್ಲ ಅವನಿಗೆ ಅಂತ ಇಲ್ಲಿ ಒಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಯಾವ ತರ ಕೃಷ್ಣ ಒಂದು ಅಷ್ಟು ಒಂದು ಸ್ಥಿತಪ್ರಜ್ಞನಾಗಿದ್ದ ಅಂತ ಹೇಳ್ತಾರೆ. ಇವತ್ತೇನಂದ್ರೆ, ಇವತ್ತಿನ ನಮ್ಮ ಗುರುಗಳು ಇನ್ನೊಂದು ಶ್ಲೋಕದ ಮುಖಾಂತರ ನಮ್ಮ ಭಗವದ್ಗೀತೆಯದ್ದು ಉಲ್ಲೇಖ ಮಾಡಿದ್ದಾರೆ. ಅದು ಯಾವ ಶ್ಲೋಕ ಅಂತ ನೋಡೋಣ. ಅಂದ್ರೆ ಕುರುಕ್ಷೇತ್ರ ಇದರಲ್ಲಿ ಕುರುಕ್ಷೇತ್ರ ಯುದ್ಧ ಮಾಡ್ಬೇಕಾಗಿತ್ತು, ಅರ್ಜುನ ದಿಕ್ಕೆಟ್ಟು ಹೋಗಿರ್ತಾನಲ್ವಾ, ಹೇಗೆ ನನ್ನ ಬಂಧು ಬಾಂಧವರನ್ನೇ ನಾನು ಹೇಗೆ ಸಾಯಿಸ್ಲಿ ಅಂತ ಹೇಳಿ ಕೃಷ್ಣನ ಹತ್ರ ದುಃಖ ವ್ಯಕ್ತಪಡಿಸ್ತಾನೆ.
ಈ ಪ್ರೀತಿಯಿಂದ ಮಮಕಾರದಿಂದ ಜ್ಞಾನಿಯ ತರಹ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಾ ಯುದ್ಧದಿಂದ ಹಿಂದೆ ಸರಿಯಲು ನೋಡ್ತಾ ಇರ್ತಾನೆ ಅರ್ಜುನ. ಇಲ್ಲ, ನಂಗೆ ಅವರನ್ನೆಲ್ಲ ಸಾಯಿಸ್ಲಿಕ್ಕೆ ಆಗಲ್ಲ ಅಂತ. ಆಗ ಕೃಷ್ಣ ಅವನ ಅಜ್ಞಾನ, ಅದು ನಿಜವಾಗ್ಲೂ ಅಜ್ಞಾನ ತಾನೆ, ಇದೆಲ್ಲ ಅಜ್ಞಾನಿಗಳ ಲಕ್ಷಣ ಅಲ್ವಾ, ಅಜ್ಞಾನವನ್ನು ಹೋಗಲಾಡಿಸಲು ಈ ಮಾತು ಹೇಳ್ತಾನೆ. ಈ ಇದು ಏನಂದ್ರೆ, ಅಶೋಚ್ಯಾನನ್ಯ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಶ್ಚೂಂಚ ನಾನ ಶೋಚತಿ ಪಂಡಿತಾಹ ಅಂತ. ಅಂದ್ರೆ ಪರಮಾತ್ಮ ಶೋಕಿಸಬೇಕಾದ ವಿಷಯ ಏನಿದೆ ಅರ್ಜುನ, ನೀನು ಅಳಬಾರದ ವಿಷಯಗಳಿಗಾಗಿ ಅಳ್ತಿದ್ಯಪ್ಪ, ನೀನು ಅಳಬಾರ್ದು ಅಂತ ವಿಷಯಕ್ಕೆ ನೀನು ಅಳ್ತಾ ಇದ್ಯಾ. ಈ ದೊಡ್ಡ ದೊಡ್ಡ ಪಂಡಿತರ ಭಾಷಣಗಳನ್ನು ನನಗೆ ಹೇಳ್ತಿದ್ಯಲ್ಲ, ಅಂದ್ರೆ ಇದೆಲ್ಲ ಪಂಡಿತರ ಭಾಷಣ ನನಗೆ ಹೇಳ್ತಿದ್ಯಲ್ಲ, ನೀನು ಪಂಡಿತನಾದವನು ಹೋದವನ ಬಗ್ಗೆ ಆಗಲಿ ಅಥವಾ ಹೋಗಲಿರುವವರ ಬಗ್ಗೆ ಆಗಲಿ ಯಾರು ಕೂಡ ಅಳುವುದಿಲ್ಲ ಅಂತ ಹೇಳ್ತಾನೆ. ಯಾರ ಬಗ್ಗೆ ಶೋಕಿಸಬಾರದೋ ಅಥವಾ ದುಃಖಿಸಬಾರದೋ ಅಂಥವರಿಗಾಗಿ ನೀನು ಶೋಕಿಸ್ತಿದ್ಯಾ ಮತ್ತು ಜ್ಞಾನಿಗಳಂತೆ ಪ್ರಜ್ಞಾವಾದಗಳನ್ನು ಮಾತಾಡ್ತಿದ್ಯಾ. ಆದರೆ ಜ್ಞಾನಿಗಳಾದವರು ಬದುಕಿರುವವರಿಗಾಗಲಿ ಅಥವಾ ಮರಣ ಹೊಂದಿರುವವರಿಗಾಗಲಿ ಎಂದೂ ಶೋಕಿಸುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಅಶೋಚ್ಯಾನನ್ವ ಶೋಚಸ್ತ್ವಂ ಅಂದ್ರೆ ಅರ್ಜುನನು ಭೀಷ್ಮ ದ್ರೋಣರೇ ಮೊದಲಾದವರ ಶರೀರ ನಾಶವಾಗ್ತದೆ, ಅಂದ್ರೆ ಅವ್ರು ಸಾಯ್ತಾರೆ ಅಂತ ಆಳ್ತಾ ಇದ್ದಾಗ ಅವರು ಆ ಶರೀರ ಎಂಬುದು ನಶ್ವರ, ಆತ್ಮ ಎಂಬುದು ಅಮರ. ಹೀಗಿರುವಾಗ ಸತ್ಯವನ್ನು ಅರಿಯದೆ ದುಃಖಿಸುವುದು ವ್ಯರ್ಥ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದ್ರೆ ಅವರೆಲ್ಲರೂ ನೀನು ಅವರನ್ನೆಲ್ಲ ಆತ್ಮರೂಪದಿಂದ ನೋಡ್ಬೇಕು, ಈ ಶರೀರ ಎಂಬುದೆಲ್ಲ ನಶ್ವರ ಅಂತ. ಅಂದ್ರೆ ಈ ಭಗವದ್ಗೀತೆಯಲ್ಲಿ ಮೊದಲ ಶ್ಲೋಕ ಅಂದ್ರೆ ಈ ಆಕ್ಚುಲ್ ಭಗವದ್ಗೀತೆದು ಸ್ಟಾರ್ಟ್ ಆಗೋದು ಈ ಶ್ಲೋಕದಿಂದ ಅಂತ ಹೇಳ್ತಾರೆ. ಮತ್ತೆ ಪ್ರಜ್ಞಾವಾದ ಅಂಶ್ಚ ಭಾಷಸೆ, ನೀನ್ ಮಾತಾಡ್ತಿರೋದು ಧರ್ಮಶಾಸ್ತ್ರಜ್ಞರ ತರಹ ಇದೆ, ಯಾರೋ ಧರ್ಮಶಾಸ್ತ್ರಜ್ಞರು ಮಾತಾಡೋ ತರ ಇದೆ, ಆದರೆ ನಿನ್ನ ವರ್ತನೆ ಮಾತ್ರ ಅಜ್ಞಾನಿಯ ತರಹ ಇದೆ ಅಂತ ಹೇಳ್ತಾನೆ. ದುಃಖದಿಂದ ಕೂಡಿದೆ, ನಿನ್ನ ಮಾತಿಗೂ ಕೃತಿಗೂ ಹೊಂದಾಣಿಕೆ ಇಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ವಾಸ್ತವವಾಗಿ ಏನಾಗುತ್ತಾ ಇದೆ ಅಂತ ಹೇಳ್ತಾನೆ. ಆಮೇಲೆ ಗತಾಶೂಂಶ್ಚ ನಾನು ಶೋಚಂತಿ ಪಂಡಿತ, ಇಲ್ಲಿ ಪಂಡಿತ ಅಂತ ಹೇಳ್ತಾರಲ್ಲ, ಅದು ಈ ಪ್ರಾಪಂಚಿಕ ಜೀವನ ಓದಿದವರು ಅಂತ ಹೇಳ್ತಾರ, ಆ ತರದ ಪಂಡಿತ ಅಲ್ಲ. ಇಲ್ಲಿ ಪಂಡ ಅಂತ ಒಂದು ಆ ವರ್ಡಿದ್ದು ಅರ್ಥ ವಿವೇಕ, ಅಂದ್ರೆ ಆತ್ಮಜ್ಞಾನ ಅಂತ ಅರ್ಥ ಅಂತಿಲ್ಲಿ. ಪಂಡ ಅಂದ್ರೆ ಆತ್ಮಜ್ಞಾನ ಪಡೆದವರು ದೇಹದ ಹುಟ್ಟು ಸಾವಿನ ರಹಸ್ಯವನ್ನು ಬಲ್ಲವರಾಗಿರ್ತಾರೆ. ಆಕ್ಚುಲ್ ಆತ್ಮಜ್ಞಾನ ಅಂದ್ರೆ ಹುಟ್ಟು ಸಾವು ಎಂಬುದು ಏನು, ದೇಹ ಮಾತ್ರ ನಶಿಸ್ತದೆ, ಆತ್ಮ ಹಂಗೆ ಇರುತ್ತೆ ಅಂತ ತಿಳಿದವರೇ ಆತ್ಮಜ್ಞಾನಿಗಳು. ಅವರು ಕರಗುವುದಿಲ್ಲ, ಅವರು ಪ್ರಾಣವಿರುವ ದೇಹಕ್ಕೆ ಏನು ಬೆಲೆ ಕೊಡಲ್ಲ, ದೇಹಕ್ಕೆ ಅಂತ ಒಂದು ಬೆಲೆ ಕೊಡಲ್ಲ, ಕರಗುವುದಿಲ್ಲ. ಅವೆರಡೂ ತಾತ್ಕಾಲಿಕ. ಈ ದೇಹ ಮತ್ತು ಪ್ರಾಣ ಹೋದ ಮೃತರಿಗೆ ಪ್ರಾಣವಿರುವ ದೇಹ ಅಥವಾ ಪ್ರಾಣ ಹೋದ ದೇಹಕ್ಕೆ ಯಾವ ವ್ಯಾಲ್ಯೂ ಕೊಡಲ್ಲ, ಅದೆಲ್ಲ ತಾತ್ಕಾಲಿಕ ಅಂತ ಸತ್ಯ ಅವರಿಗೆ ತಿಳಿದಿರ್ತದೆ ಅಂತ ಇಲ್ಲಿ ಹೇಳ್ತಾರೆ. ಈ ಮೊನ್ನೆ ಶ್ಲೋಕ ನೋಡಿದ್ವಲ್ಲ, ನಾ ಶೋಚತಿ ಅಂದ್ರೆ ಶೋಕಿಸಬಾರ್ದು ಅಂತ, ಅದಕ್ಕೆ ಇಲ್ಲಿ ಆನ್ಸರ್ ಅಂದ್ರೆ ಯಾಕೆ ಅಳಬಾರ್ದು ಎಂಬುದಕ್ಕೆ ಈ ಒಂದು ಶ್ಲೋಕದ ಮುಖಾಂತರ ವ್ಯಾಖ್ಯಾನ ಕೊಡ್ತಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಈ ಇಡೀ ನಮ್ಮ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಭಗವದ್ಗೀತೆ ಇಡೀಯಲ್ಲಿ ಜ್ಞಾನವೇ ಇರುವುದು. ಅಳು ಎಂಬುದು ಏತಕ್ಕಾಗಿ ಅಳುತ್ತಿರುವೆ, ಸಂತೋಷ ಪಡುವುದು ಏತಕ್ಕಾಗಿ ಸಂತೋಷ ಪಡುತ್ತಿರುವೆ ಅಂತ ಗುರುಗಳು ಕೇಳ್ತಾರೆ. ರೈತನ ಕಥೆಯಲ್ಲಿರುವ ಗ್ರಾಮಸ್ಥನ ತರಹ ವರ್ತಿಸಬಾರದು. ಗ್ರಾಮಸ್ಥರು ಯಾವ ತರ ಆ ರೈತರ ಕಥೆಯಲ್ಲಿ ವರ್ತಿಸಿದ್ದಾರೆ ಆ ತರ ವರ್ತಿಸಬಾರದು. ಈ ಜ್ಞಾನಿಯ ಜೀವನ ಅಜ್ಞಾನಿಯ ಜೀವನ ಎರಡೂ ಕೂಡ ಉತ್ತರ ಮತ್ತು ದಕ್ಷಿಣ ಧ್ರುವದಂತೆ ಪರಸ್ಪರ ವಿರುದ್ಧವಾಗಿರ್ತದೆ. ಅಂದ್ರೆ ಜ್ಞಾನಿಯ ಒಂದು ವರ್ತನೆ ಮತ್ತು ಅಜ್ಞಾನಿಯ ಒಂದು ವರ್ತನೆ ಪರಸ್ಪರ ವಿರುದ್ಧವೇ ಇರುತ್ತೆ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಬಂದಾಗ ತಟಸ್ಥವಾಗಿ ಜೀವಿಸುವುದನ್ನು ನಾವು ಕಲಿತೇವೆ,
ಖಂಡಿತ. ನಾವೀಗ ಯಾವ ಒಂದು ಆಗು ಹೋಗುಗಳಿಗೂ ಅಂತ ಒಂದು ಪ್ರತಿಕ್ರಿಯೆ ನಾವು ನೀಡ್ತಾ ಇಲ್ಲ ಧ್ಯಾನಕ್ಕೆ ಬಂದ್ಮೇಲೆ. ನಮಗೆ ಅದು ಬಂದು ಬಿಡುತ್ತದೆ. ಧ್ಯಾನದ ಮೂಲಕ ಜ್ಞಾನ, ಜ್ಞಾನದ ಮೂಲಕ ಮುಕ್ತಿ. ಇಂದು ಧ್ಯಾನ ಆರಂಭಿಸಿದವರೆಲ್ಲರೂ ನಾಳೆ ಒಳಗೆ ಜ್ಞಾನಿಗಳಾಗಿ ಬಿಡುತ್ತಾರೆ. ಜ್ಞಾನ ನಾಳೆಯೋ ನಾಡಿದ್ದೋ ಜ್ಞಾನಿಗಳಾದವರೆಲ್ಲರೂ ಮುಕ್ತಿಯಲ್ಲಿ ಜೀವಿಸುತ್ತಾರೆ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಮುಕ್ತಿ ಅಂದ್ರೆ ಹೇಗಿರುತ್ತೆ ಅಂದ್ರೆ ಯಾವುದಕ್ಕೂ ಹರ್ಷಿಸುವುದಿಲ್ಲ, ಯಾವುದಕ್ಕೂ ಅಳುವುದಿಲ್ಲ, ಯಾವುದನ್ನು ದ್ವೇಷಿಸುವುದಿಲ್ಲ ಮತ್ತು ಯಾವುದನ್ನು ಬಯಸುವುದಿಲ್ಲ. ಅದೇ ಮುಕ್ತಿ ಅಂದ್ರೆ ಜ್ಞಾನಿಗಳದ್ದು ಲಕ್ಷಣವೇ ಈ ಮುಕ್ತಿ ಮಾರ್ಗ. ಮುಕ್ತಿ ಅಂದ್ರೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ. ಯಾವುದನ್ನು ಬಯಸುವುದು ಕೂಡ ಇಲ್ಲ. ಶುಭವೋ ಅಶುಭವೋ ಎಂಬ ವಿಪರೀತ ವ್ಯಾಖ್ಯಾನಗಳು ಎಲ್ಲೂ ಇರುವುದಿಲ್ಲ. ತಮ್ಮಲ್ಲಿ ತಾವು ಹಾಯಾಗಿ ಜೀವಿಸ್ತಾರೆ. ಇದ್ದುದರೊಂದಿಗೆ ಇಲ್ಲದುದರೊಂದಿಗೆ ಸತ್ಯ ಹರಿಶ್ಚಂದ್ರನಂತೆ ಜೀವಿಸ್ತಾರೆ. ಜ್ಞಾನಿಗಳು ಸತ್ಯದಲ್ಲಿ ಜೀವಿಸುವವರು, ಅಜ್ಞಾನಿಗಳು ಅಸತ್ಯದಲ್ಲಿ ಜೀವಿಸುವವರು. ಇಲ್ಲೇ ಹೇಳಿದಾರಲ್ಲ, ಬಹುನಾಮ್ ಜನ್ಮನಾಮ್ ಅಂತೆ. ಅಂದ್ರೆ ಎಷ್ಟೋ ಜನ್ಮಗಳ ನಂತರ ಪ್ರತಿ ಅಜ್ಞಾನಿ ಕೂಡ ಜ್ಞಾನಿ ಆಗಿಯೇ ತೀರ್ತಾನೆ ಅಂತ ಹೇಳ್ತಾರೆ. ಆ ಪರಿಪಕ್ವತೆ ಬರುತ್ತೆ ಎಷ್ಟೋ ಜನ್ಮಗಳ ನಂತರ. ಜ್ಞಾನವನ್ನು ಸಂಪಾದಿಸಿ ಆ ಅಜ್ಞಾನಿಗೆ ಒಂದು ಪರಿಪಕ್ವತೆ ಬರುತ್ತೆ. ಆ ಆತ್ಮದಲ್ಲಿ ಅಂದ್ರೆ ಎಷ್ಟೋ ಜನ್ಮಗಳು ಹಿಡಿಯುತ್ತದೆ. ಆಗ ಆ ಪರಿಪಕ್ವತೆ ಬರ್ಬೇಕಾದ್ರೆ ಎಷ್ಟೋ ಜನ್ಮಗಳು ಹಿಡಿಯುತ್ತದೆ ಅಂತ ಹೇಳ್ತಾರೆ. ಅಷ್ಟರವರೆಗೆ ನಾವು ಕಾಯ್ತಾ ಇರಬೇಕು. ನಮ್ಗೆ ತಾಳ್ಮೆ ಬೇಕು, ನಿರೀಕ್ಷಿಸಬೇಕು ಅಂತ. ಆಗ ಮಾತ್ರ ನಾವು ಜ್ಞಾನಿಯಾಗಲು ಸಾಧ್ಯ ಅಂತ. ಸತ್ಯದಲ್ಲಿ ಜೀವಿಸ್ಲಿಕ್ಕೂ ಕಲಿತೀವಿ. ಅಭಿಪ್ರಾಯಗಳಲ್ಲಿ, ತೀರ್ಪುಗಳಲ್ಲಿ ಜೀವಿಸುವುದಿಲ್ಲ ಅಂತ ಹೇಳ್ತಾರೆ. ನಮಗಿರುವ ಇಲ್ಲದಿದ್ದರೊಂದಿಗೆ ಅಂದ್ರೆ ಇರುವುದರೊಂದಿಗೆ ಇಲ್ಲದಿರುವುದರೊಂದಿಗೆ ಕೂಡ ಹಾಯಾಗಿ ಇದ್ರೂ ಇಲ್ಲದಿದ್ರು ಕೂಡ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಹಾಯಾಗಿ ಜೀವಿಸ್ತೀವಿ ಅಂತ. ನಾವು ಇದ್ದರೂ ಹಾಯ್, ಇಲ್ಲದಿದ್ದರೂ ಹಾಯ್, ಯಾವುದಾದರೂ ಸರಿ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಇದನ್ನೇ ಅವರ ಗುರುಗಳ ಸದಾನಂದ ಯೋಗಿಯವರು ಯಾವಾಗ್ಲೂ ಹೇಳ್ತಿದ್ರಂತೆ, ಸುಭಾಷ್, ಇಲ್ಲದ್ದನ್ನು ಬಯಸಬೇಡ, ಬರುತ್ತಿದ್ದರೆ ಬರುತ್ತಿದೆ ಎಂದು ಕೊಳ್ಳಬೇಡ, ಹೋಗುತ್ತಿದ್ದರೆ ಅಯ್ಯೋ ಹೋಗುತ್ತಿದೆ ಎಂದು ಬೇಸರ ಪಟ್ಟುಕೊಳ್ಳಬೇಡ, ಇರುವುದನ್ನು ಇಲ್ಲವೆನ್ನಬೇಡ, ಇಲ್ಲದ್ದನ್ನು ಬಯಸಬೇಡ. ನೋಡಿ, ಯಾವಾಗ್ಲೂ ಸದಾನಂದ ಗುರುಗಳು ನಮ್ಮ ಗುರುಗಳಿಗೆ ಹೇಳ್ತಿದ್ರಂತೆ. ಅಂದ್ರೆ ಇಲ್ಲದ್ದನ್ನು ಬಯಸ್ಬೇಡ, ಇಲ್ಲದೆ ಇರುವುದನ್ನು ಬಯಸ್ಬೇಡ. ಬರ್ತಿದ್ರೆ ಬರ್ತಿದೆ ಅಂತ ಹೇಳಿ ಅದನ್ನ ಕೊಂಡ್ಕೊಳ್ಳಕ್ ಹೋಗ್ಬೇಡ. ಬೇಕಾದ್ದನ್ನು ಮಾತ್ರ ಕೊಂಡುಕೊಳ್ಳು. ಆಮೇಲೆ ಹೋಗುತ್ತಿದ್ರೆ ಅಯ್ಯೋ ಹೋಗ್ತಾ ಇದೆ ಅಂತ ಬೇಸರ ಪಟ್ಟುಕೊಳ್ಳಬೇಡ. ಇರುವುದನ್ನು ಇಲ್ಲ ಅಂತ ಹೇಳ್ಬೇಡ, ಇಲ್ಲದ್ದನ್ನು ಬಯಸ್ಬೇಡ ಅಂತ ಹೇಳ್ತಾರೆ. ಈ ಜೀವನದಲ್ಲಿ ನಮ್ಮ ಏಳು ಬೀಳುಗಳು ಇದ್ದೇ ಇರುತ್ತದೆ. ಕೆಳಗೆ ಬೀಳುವುದು, ಮೇಲೆ ಏಳುವುದು ಇದ್ದೇ ಇರುತ್ತದೆ. ಎಲ್ಲರಿಗೂ ಇರುತ್ತದೆ. ಏತಕ್ಕಾಗಿ ಬರುತ್ತೆ? ಈ ಜೀವನದಲ್ಲಿ ಏಳು ಬೀಳು ಎಲ್ಲ ಇರುತ್ತದೆ. ಹುಟ್ಟುವ ಮೊದಲು ನಮ್ಗೆಲ್ರಿಗೂ ಗೊತ್ತಿರುತ್ತಂತೆ ಏನು ಏಳು ಬೀಳುಗಳು ಇರುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡು ಹುಟ್ಟುತ್ತೇವೆ. ಅಂದ್ರೆ ನಮ್ಗೆ ಏನಾಗ್ಬೇಕು, ಏನಾಗ್ಬಾರ್ದು ಎಂಬುದನ್ನು ನಾವು ತಿಳ್ಕೊಂಡು ಹುಟ್ಟುತ್ತೇವೆ. ಎಲ್ರೂ ಈ ಏಳು ಬೀಳುಗಳೆಲ್ಲದರಲ್ಲೂ ತಟಸ್ಥರಾಗಿರ್ತೇವೆ ಎಂದು ನಿಶ್ಚಯಿಸಿಕೊಂಡೇ ಮನುಷ್ಯ ಹುಟ್ಟುತ್ತೇನೆ. ಇಲ್ಲ, ನಾನು ಏನೇ ಆದ್ರೂ ನೆಕ್ಸ್ಟ್ ಜನ್ಮದಲ್ಲಿ ನಾನು ಹೀಗೆ ಹುಟ್ಟಬೇಕು, ನಾನು ಹೀಗೆ ವರ್ತಿಸ್ತೀನಿ ಅಂತ ಹೇಳ್ಕೊಂಡೇ ಹುಟ್ಟುತ್ತಾನೆ. ಈ ಬಾರಿ ಭಗವದ್ಗೀತೆ ಶ್ಲೋಕಕ್ಕೆ ನಾನು ಸಾಕ್ಷಿಯಾಗುತ್ತೇನೆ ಎಂದು ನಿಶ್ಚಯಿಸಿಕೊಂಡೇ ಬರುತ್ತಾರೆ. ಭಗವದ್ಗೀತೆ ಶ್ಲೋಕವನ್ನು ಎಲ್ಲ ಓದಿರ್ತಾರೆ ಅವರು. ಇಲ್ಲ, ನಾನು ಇದೇ ತರ ಇರ್ಬೇಕು, ಭಗವದ್ಗೀತೆಯಲ್ಲಿ ಹಿಂಗೆ ಹೇಳಿದ್ದಾರೆ, ಇದೇ ತರ ನಾನು ಇರ್ಬೇಕು ಅಂತ ಹೇಳಿ ಹೇಳ್ಕೊಂಡೇ ಹುಟ್ಟುತ್ತಾರೆ. ಹುಟ್ಟಿದ ಪ್ರತಿಯೊಬ್ಬನು ಅದೇ ನಿಶ್ಚಯದೊಂದಿಗೆ ಬರ್ತಾನೆ, ಅದೇ ದೃಷ್ಟಿಕೋನದೊಂದಿಗೆ ಬರ್ತಾನೆ. ಅಂದ್ರೆ ಅದೇ ಹೇಳ್ತಾ ಇದ್ರು ಮೇಲಿನ ಲೋಕಕ್ಕೆ ಹೋದ ಕೂಡಲೇ ನಮ್ಗೆ ಈ ತರ ಆಯ್ತಲ್ಲ ಅಂತ ಹೇಳಿ ಕಳೆದ ಇದರಲ್ಲಿ ಹೇಳಿದ್ದೀನಲ್ಲ, ಅದನ್ನೆಲ್ಲ ನಾನು ಸರಿಪಡಿಸ್ಕೋಬೇಕು ಅಂತ ಹೇಳಿ ಬರ್ತಾನೆ. ಮತ್ತೆ ಅದು ಸರಿ ಆಗ್ಲಿಲ್ಲ ಅಂತ ಮತ್ತೆ ಇಲ್ಲಿ ಬಂದ್ಮೇಲೆ ಮಾಮೂಲಿ ಮಾಯೆಗೊಳಗಾಗಿ ಅವನ್ ಮಾಡ್ಬೇಕಾದದನ್ನ ಮಾಡಲ್ಲ. ಮತ್ತೆ ಮೇಲೆ ಅದೇ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿದಾರಲ್ಲ, ಅದೇ ತರ. ಇದಕ್ಕೆ ನಮ್ಮ ಗುರುಗಳೊಂದು ಉದಾಹರಣೆ ಕೊಡ್ತಾರೆ. ಕ್ರಿಕೆಟ್ ಇದ್ದು ಉದಾಹರಣೆ ಕೊಡ್ತಾರೆ. ಏನಂದ್ರೆ, ಕ್ರಿಕೆಟ್ ಅಲ್ಲಿ ಬ್ಯಾಟ್ಸ್ಮನ್ ಪೆವಿಲಿಯನ್ ಇಂದ ಈ ಗ್ರೌಂಡ್ಗೆ ಬರ್ಲಿಕ್ಕೆ ನಾನು ಇವತ್ತು ಸೆಂಚುರಿ ಬಾರಿಸ್ಕೊಂಡೇ ಬರ್ದು ಅಂತ ಹೇಳ್ಬಿಟ್ಟು ಬರ್ತಾನೆ. ಆದ್ರೆ ಅವನು ಮೊದಲೇ ಬಾಲ್ನಲ್ಲೇ ಔಟ್ ಆಗ್ತಾನೆ. ನಾನು ಮೊದಲೇ ಬಾಲ್ನಲ್ಲೇ ಔಟ್ ಆಗಿ ಬರುತ್ತೇನೆ ಅಂತ ಯಾರು ಕೂಡ ಅನ್ಕೊಂಡಿರಲ್ಲ. ನಾವು ಖಂಡಿತ ಒಂದು ಕ್ರಿಕೆಟ್ ಆಡಕ್ ಹೋದಾಗ ನಾವು ಸೆಂಚುರಿ ಬಾರಿಸ್ಕೊಂಡು ಬರ್ಬೇಕಂತಲೇ ಹೋದ್ರು ಕೂಡ ಫಸ್ಟ್ ಬಾಲ್ ಅಲ್ಲಿ ನಾನು ಔಟ್ ಆಗಿ ಬರ್ತೀನಿ ಅಂತ ಯಾರು ಅನ್ಕೊಳ್ಳಲ್ಲ.
ಯಾವುದೇ ಬ್ಯಾಟ್ಸ್ಮನ್ ಕೂಡ ಆ ತರ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಪ್ರತಿ ಬ್ಯಾಟ್ಸ್ಮನ್ ಯಾವುದೇ ಬೌಲರ್ ಕೂಡ ನಾನು ಈ ಅದೇ ತರ ಈ ಬ್ಯಾಟ್ಸ್ಮನ್ ಪ್ರತಿ ಬ್ಯಾಟ್ಸ್ಮನ್ ಕೂಡ ಅದೇ ತರ ಅನ್ಕೊಳ್ದು, ಅದೇ ತರ ಬೌಲರ್ ಕೂಡ ಅದೇ ಅನ್ಕೊಳ್ತಾರಂತೆ. ನಾನು ನೋ ಬಾಲ್ಗಳು ಹಾಕ್ತೀನಿ, ವೈಟ್ ಬಾಲ್ ಹಾಕ್ತೀನಿ ಅಂತ ಬೌಲರ್ ಕೂಡ ಅನ್ಕೊಳಲ್ಲ. ಅದೇ ತರ ಎಂದಿಗೂ ಆ ವೈಟ್ ಬಾಲ್ ಬೈ ಮಿಸ್ಟೇಕ್ ಅವ್ರು ಹಾಕ್ತಾರೆ. ಆ ವೈಟ್ ಬಾಲ್ಗಳು ನೋ ಬಾಲ್ಗಳೇ ನಮ್ಮ ಅಭಿಪ್ರಾಯಗಳು. ಈ ವೈಟ್ ಬಾಲ್ ನೋ ಬಾಲ್ ಎಲ್ಲ ಇಲ್ಲ, ನಾನು ಕರೆಕ್ಟ್ ಆಗಿ ಬೌಲಿಂಗ್ ಮಾಡ್ಬೇಕು ಅಂತ ಬರ್ತಾರೆ, ಬಟ್ ವೈಟ್ ಬಾಲ್ ನೋ ಬಾಲ್ ಎಲ್ಲ ಹಾಕ್ತಾರೆ. ಆದ್ರೆ ಯಾವ ಬೌಲರ್ ಕೂಡ ನಾನು ಈ ತರನೇ ಆಡ್ಬೇಕು ಅಂತ ಹೇಳಿ ವೈಟ್ ಬಾಲ್ ನೋ ಬಾಲ್ ಹಾಕ್ಬೇಕು ಅಂತ ಹೇಳಿ ಬರಲ್ಲ ಅಂತ ಹೇಳ್ತಾರೆ. ಈ ವೈಟ್ ಬಾಲ್ ನೋ ಬಾಲ್ಗಳೇ ನಮ್ಮ ಅಭಿಪ್ರಾಯಗಳು, ನಮ್ಮ ತೀರ್ಪುಗಳು, ನಮ್ಮ ಜಡ್ಜ್ಮೆಂಟ್ಗಳು ಅಂತ ಗುರುಗಳು ಹೇಳ್ತಾರೆ. ನಮ್ಮ ಅಜ್ಞಾನದ ಮಾತುಗಳೇ ಈ ವೈಟ್ ಬಾಲ್ ಮತ್ತು ನೋ ಬಾಲ್ಗಳು ಅಂತ. ಈ ವೈಟ್ ಬಾಲ್ ನೋ ಬಾಲ್ ಇಲ್ಲದಿದ್ರೆ ಈ ಬೌಲಿಂಗ್ ಅಲ್ಲಿ ಏನಾಗುತ್ತೆ, ಬರೀ ಓವರಿಗೆ 6 ಬಾಲ್ ಆಗುತ್ತೆ. ಅದೇ ಇದು ಇದ್ರೆ ಬಾಲ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಓವರಿಗೆ 10, 15, 20 ಎಷ್ಟು ಬೇಕಾದ್ರೂ ಆಗ್ಬೋದು. ಈ ವೈಟ್ ಬಾಲ್ ನೋ ಬಾಲ್ ಹಾಕ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಬಾಲಿಗೆ ಒಂದು ಓವರಿಗೆ ಬಾಲ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ಈ ಅಭಿಪ್ರಾಯಗಳು ಮತ್ತು ಶುಭಾಶುಭ ಅಂತ ನಾವು ತೀರ್ಪು ಕೊಡ್ತೀವಲ್ವಾ ಈ ಜೀವನದಲ್ಲಿ, ಬರೀ ನಾವು ಅಜ್ಞಾನದ ಒಂದೊಂದು ಒಂದು ಅದು ಸ್ಟೆಪ್ಗಳು ಅಂತ ಹೇಳ್ತಾರೆ. ಈ ನೋ ಬಾಲು ವೈಟ್ ಬಾಲ್. ಅಜ್ಞಾನಿಗಳು ಯಾವ ತರ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಅದು ಸರಿ, ಇದಿಲ್ಲ, ಇದು ಅದೃಷ್ಟ, ದುರಾದೃಷ್ಟ ಆ ತರ ಎಲ್ಲ ಹೇಳ್ತಾರಲ್ಲ, ಅದನ್ನೇ ಅವರು ನೋ ಬಾಲ್ ವೈಟ್ ಬಾಲ್ ಅಂತ. ಸಪೋಸ್ ಅದು ಯಾವುದು ಹೇಳಲಿಲ್ಲ ಅಂದ್ರೆ ಅವರು ಜ್ಞಾನಿ ಆಗ್ತಿದ್ರು. ಅದೇ ತರ ಸಪೋಸ್ ಅವರು ಯಾವ ಬಾಲ್ಗಳನ್ನು ಹಾಕ್ಲಿಲ್ಲ ಅಂದ್ರೆ, ಎಕ್ಸ್ಟ್ರಾ ಬಾಲ್ಗಳನ್ನು ಹಾಕ್ಲಿಲ್ಲ ಅಂದ್ರೆ ಒಂದು ಓವರ್ 6 ಬಾಲಲ್ಲೇ ಮುಗಿತಾ ಇತ್ತು ಅಂತ ನಮ್ಮ ಗುರುಗಳಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ನೆಕ್ಸ್ಟ್ 70, ಏಕೆಂದರೆ ನಮ್ಮ ಜೀವನದಲ್ಲಿ ಈ ಅಜ್ಞಾನ ಅಂತ್ಯ ಆಗ್ಬೇಕು, ತೀರ್ಪುಗಳು ಅಂತ್ಯ ಆಗ್ಬೇಕು ಅಂದ್ರೆ ನೋ ಬಾಲ್ ವೈಟ್ ಬಾಲ್ ಇರಬಾರ್ದು, ಬರೀ ಒಂದು ಓವರ್ಗೆ 6 ಬಾಲ್ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ ಅಂದ್ರೆ, ಪ್ರತಿ ಪಿರಮಿಡ್ ಮಾಸ್ಟರ್ ಕೂಡ ಭಕ್ತಿವಂತರು, ಭಕ್ತಿಯಿಂದ ಕೂಡಿದವನು. ನಮ್ಮಲ್ಲಿ ನಾವೇ ಜೀವಿಸುವವರು, ತಮ್ಮಲ್ಲಿ ತಾವೇ ನಮ್ಮಷ್ಟಕ್ಕೆ ತಾವೇ ಜೀವಿಸುವವರು, ನಮ್ಮೊಳಗೆ ನಾವೇ ಜೀವಿಸುವವರೇ ಭಕ್ತಿವಂತರು. ಯಾವುದೇ ರೀತಿಯ ವ್ಯಾಖ್ಯಾನಗಳಿಲ್ಲದೆ, ಮನೋಭಾವಗಳಿಲ್ಲದೆ, ಅಭಿಪ್ರಾಯಗಳಿಲ್ಲದೆ ಇರುವುದನ್ನು ಇದ್ದ ಹಾಗೆ, ಇಲ್ಲದನ್ನು ಇಲ್ಲದ ಹಾಗೆ ಸ್ವೀಕರಿಸ್ತಾರೆ. ಹೌದು, ಕೊರೋನಾ ಬಂದಿದೆ ಅಂದ್ರೆ ಓಕೆ, ಕೊರೋನಾ ಬಂದಿದೆ ಅಂತ ಒಪ್ಕೊಳ್ತಾರೆ. ಬಂದಿಲ್ವಾ, ಇಲ್ಲ ಅಂತ ಒಪ್ಕೊಳ್ತಾರೆ. ಯಾರೋ ಒಬ್ಬ ತೀರಿ ಹೋಗಿದ್ದ, ಸತ್ತು ಹೋದಾನಂದ್ರೆ ಸತ್ತು ಹೋಗಿದ್ದಾನೆ, ಸಾಯಲಿಲ್ಲ ಅಂದ್ರೆ ಸಾಯಲಿಲ್ಲ ಅಷ್ಟೇ. ಯಾವುದಕ್ಕೂ ಒಂದು ಅಭಿಪ್ರಾಯ ವ್ಯಕ್ತಪಡಿಸುವುದಿಲ್ಲ. ಅದೃಷ್ಟ ಯಾವುದು, ದುರಾದೃಷ್ಟ ಯಾವುದು ಅಂತ ಅವನಿಗೆ ಎಲ್ಲವನ್ನು ಅವನು ಸಮಚಿತ್ತದಿಂದ ಇದು ಮಾಡ್ತಾನೆ, ತಕೊಳ್ತಾನೆ ಅಂತ. ಜ್ಞಾನಿಗೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಅದೃಷ್ಟಗಳೇ, ದುರಾದೃಷ್ಟ ಎಂಬುದೇ ಇಲ್ಲ. ಜ್ಞಾನಿಯಾದವನು ಏನು ತಿಳ್ಕೊಳ್ಳಲ್ಲ. ಏನೋ ಒಂದು ಆಯ್ತಂದ್ರೆ ಸರಿ ಆಯ್ತು, ನೋಡೋಣ, ಮುಂದೆ ನೋಡೋಣ ಅಂತ. ಆ ತರ ಅವನು ಅದನ್ನು ಯಾವುದನ್ನು ಅವನಿಗೆ ಯಾವಾಗ್ಲೂ ಅದು ಅದೃಷ್ಟವೇ ಅಂತ ಹೇಳ್ತಾರೆ. ನಾವೇ ಹೇಳ್ತೀವಲ್ವಾ, ಈಗ ಏನೋ ಒಂದು ಆಯ್ತು, ಓ ಇಷ್ಟ್ರಲ್ಲೇ ಆಯ್ತಲ್ಲ, ನಾವು ಸಪೋಸ್ ಏನೋ ಹೆಚ್ಚು ಕಮ್ಮಿ ಆಗ್ತಿದ್ರೆ ಅಂತ, ಓ ಇಷ್ಟ್ರಲ್ಲೇ ಆಯ್ತಲ್ಲ ನನ್ನ ಅದೃಷ್ಟ ಅಂತ ಆ ತರ ಹೇಳ್ತೀವಿ. ಹಂಗೇನೆ ಜ್ಞಾನಿಗೆ ಎಲ್ಲವೂ ಅದೃಷ್ಟ ಅಂತ ಹೇಳ್ತಾನೆ. ಆದ್ರೆ ಅಜ್ಞಾನಿಗೆ ಇಂತಹುದೇ ಅದೃಷ್ಟ, ಇಂತಹುದೇ ದುರದೃಷ್ಟ ಅಂತ ಹೇಳಿ ಅಜ್ಞಾನಿ ವಿಂಗಡಿಸ್ತಾ ಹೋಗ್ತಾರೆ. ಈ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅಂತ ಹೇಳ್ತಾರೆ. ಪ್ರತಿ ಸನ್ನಿವೇಶವು ಒಂದು ಪಾಠವನ್ನು ಕಲಿಸುತ್ತದೆ. ಆ ಪಾಠಗಳಿಗಾಗಿ ಆ ಸನ್ನಿವೇಶ ಬಂದಿದೆ. ಜೀವನದಲ್ಲಿ ಬರುವ ಕಷ್ಟ, ನಷ್ಟ, ಮಾನ, ಅಪಮಾನವ ಈ ಪಾಠಗಳನ್ನು, ಈ ಅಪಮಾನಗಳೆಲ್ಲವೂ ನಮ್ಗೆ ಪಾಠ ಕಲಿಸ್ತದೆ. ಸತ್ಯ ಹರಿಶ್ಚಂದ್ರನಂತೆ, ಯೇಸು ಪ್ರಭುವಂತೆ ತಟಸ್ಥರಾಗಿರಲು ಕಲಿಬೇಕು ಅಂತ ಹೇಳ್ತಾರೆ ಗುರುಗಳು.
ನೆಕ್ಸ್ಟ್ ಯಾರು ಏನೆಂದುಕೊಂಡ್ರು ನನ್ಗೆ ಪರವಾಗಿಲ್ಲ. ಆ ಚೀನಾ ರೈತನಂತೆ. ಚೀನಾ ರೈತನ ಕಥೆಯನ್ನು ಗುರುಗಳು ಕೊನೆವರೆಗೂ ಜ್ಞಾಪಿಸ್ತಾನೆ ಇರ್ತಾರೆ. ನಂಗೆ ಯಾರು ಏನ್ ಹೇಳಿದ್ರು ಪರವಾಗಿಲ್ಲ. ಚೀನಾ ರೈತ ಯಾವ ತರ ಸಮಸ್ಥಿತಿಯಲ್ಲಿದ್ದ ಅದೇ ತರ ಅಂತ. ನನ್ನ ಸ್ಥಿತಿಯಲ್ಲಿ ನಾನಿರ್ತೇನೆ, ನನ್ನ ಸತ್ಯದಲ್ಲಿ ನಾನು ಜೀವಿಸುವುದಕ್ಕೆ ನನಗೆ ಸಂತೋಷವಿದೆ, ನನಗೆ ಎಲ್ಲೂ ಅಸಂತೃಪ್ತಿ ಇಲ್ಲ, ಇರುವುದನ್ನು ಇದ್ದ ಹಾಗೆ ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ ನಮ್ಮ ಗುರುಗಳು. ನನ್ನ ಬಳಿ ದುರಾದೃಷ್ಟವೆಂಬ ಪದವೇ ಇಲ್ಲ. ನನ್ನ ಪ್ರತಿ ಕಾರ್ಯಕ್ಕೂ ನನಗೊಂದು ಕಾರಣ ಕಾಣಿಸ್ತಾ ಇದೆ. ಈ ನಿರ್ದಿಷ್ಟ ಕಾರಣವಿಲ್ಲದೆ ಕಾರ್ಯ ಎಂದಿಗೂ ನಡೆಯುವುದಿಲ್ಲ. ಅದು ಹೇಳಿದ್ದಲ್ಲ, ಅದೃಷ್ಟ ಅಂದ್ರೆ ಕಾರಣ ನಮ್ಗೆ ಗೊತ್ತಾಗಲ್ಲ, ಕೆಲಸ ಮಾತ್ರ ಕಾಣುತ್ತೆ. ಈ ಕೆಲಸ ಯಾಕೆ ಆಗಿದೆ ಅಂದ್ರೆ ಆ ಕಾರಣ ಒಂದು ಇದ್ದೇ ಇರುತ್ತೆ. ಆದ್ರಿಂದ ನಿರ್ದಿಷ್ಟ ಕಾರಣದಿಂದ ಕೆಲಸ ನಡೀತಾ ಇರುತ್ತದೆ ಅಂತ ಹೇಳ್ತಾರೆ. ಆತ್ಮೋನ್ನತಿಗೆ ಈ ಕಾರಣಗಳಿಗಾಗಿಯೇ ಈ ಆತ್ಮೋನ್ನತಿ ಆಗ್ಬೇಕಾದ್ರೆ ಈ ಪರಿಸ್ಥಿತಿಗಳೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಆತ್ಮೋನ್ನತಿಗಾಗಿಯೇ ನನ್ನ ಜೀವನವನ್ನು ನಾನು ಆರಿಸಿಕೊಂಡು ಹುಟ್ಟಿದ್ದೇನೆ. ನನ್ನ ತಂದೆ ತಾಯಿಯರು ಕೂಡ ತಮ್ಮ ತಮ್ಮ ಜೀವನವನ್ನು ಆರಿಸಿಕೊಂಡೇ ಬಂದಿದ್ದಾರೆ ಅಂತ ಹೇಳ್ತಾರೆ. ಮಕ್ಕಳು ಕೂಡ ತಮ್ಮ ಜೀವನವನ್ನು ಆರಿಸಿಕೊಂಡೇ ನನ್ನ ಬಳಿ ಹುಟ್ಟಿದ್ದಾರೆ. ಪ್ರತಿ ಮನೆಯಲ್ಲಿ ಕೂಡ ಇದೇ ಕತೆ ಅಂತ ಹೇಳ್ತಾರೆ. ಅದೇ ತರ ಇನ್ನೊಂದು ಗುರುಗಳು ಮತ್ತೆ ಮೊನ್ನೆದ್ದೇ ಶ್ಲೋಕವನ್ನು ರಿಪೀಟ್ ಮಾಡ್ತಾರೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಪ್ರತಿ ಸರ್ವಮಿತಿ ಸಮಾತ್ಮ ಸುದುರ್ಲಭ. ಜ್ಞಾನಿಯಾದವನು ಮಹಾತ್ಮನು, ಎಲ್ಲ ಕಡೆ ಸಿಗುವುದಿಲ್ಲ ಅಂತ ಜ್ಞಾನಿ ಸಿಕ್ಕಾಗ ನಾವು ಬಳಸಿಕೊಳ್ಳಬೇಕು, ಕಲಿಯಬೇಕು. ಇನ್ನೊಂದು ಶ್ಲೋಕ, ಅಶೋಚಾನನ್ಯ ಶೋಚಸ್ತ್ವ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೋನ ಗತಾಸೋಂಚ ನಾನು ಶೋಚಂತಿ ಪಂಡಿತ. ಇದು ಇವತ್ತು ಹೇಳಿದ ಒಂದು ಶ್ಲೋಕ. ಪಂಡಿತನಾದವನು ಹೋದವನ ಬಗ್ಗೆ ಆಗಲಿ ಹೋಗಲಿರುವವನ ಬಗ್ಗೆ ಆಗಲಿ ಅಳುವುದಿಲ್ಲ. ಎರಡೇ ರೀತಿಯ ಮನುಷ್ಯರಿದ್ದಾರೆ, ಹೋದವನು ಮತ್ತು ಹೋಗಲಿರುವವನು. ಕನಸಿನಲ್ಲಿ ಬಂದವನು, ಕನಸಿನಲ್ಲಿ ಬರದವನು, ಕನಸಿನೊಂದಿಗೆ ಸತ್ತವನು, ಕನಸಿನೊಂದಿಗೆ ಸಾಯದವನು. ಎರಡೇ ತರಹದ ಮನುಷ್ಯರಿರ್ತಾರೆ ಅಂತ ಹೇಳ್ತಾರೆ. ಯಾರ ಬಗ್ಗೆಯಾದರೂ ಪಂಡಿತನಾದವನು ಅಳುವುದಿಲ್ಲ. ಅಳು ಎಂಬುದು ಪಂಡಿತನ ಲಕ್ಷಣವೇ ಅಲ್ಲ ಅಂತ ಗುರುಗಳು ಹೇಳ್ತಾರೆ. ಇಲ್ಲದೆ ಹೋಗುತ್ತಿದ್ರೆ ಅಯ್ಯೋ ಹೋಗ್ತಿದೆ ಅಂತ ಹೇಳಿ ಬೇಸರ ಪಡಬಾರ್ದು. ಅದು ಗುರುಗಳು ಇವರಿಗೆ ಸುಭಾಷ್ ನಮ್ಮ ಸದಾನಂದ ಗುರುಗಳು ನಮ್ಮ ಗುರುಗಳಿಗೆ ಹೇಳಿದ ಮಾತುಗಳಿದು. ಆಗ ನಮ್ಮ ಗುರುಗಳು ಹೇಳ್ತಾರೆ, 1982ರಲ್ಲಿ ಅಂತ ಗುರುಗಳ ಬಳಿಗೆ ನಾನು ಸೇರ್ತೇನೆ. ಅವರ ಪಾಠಗಳನ್ನು ಕೇಳಿದೆನು, ಕಲಿತೆನು. ಇಲ್ಲದ್ದನ್ನು ಬಯಸಬಾರದು, ಇರುವುದನ್ನು ಇಲ್ಲ ಎನ್ನಬಾರದು. ನಾವು ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ಲದೆ ಯಾವುದೇ ಕಾರ್ಯ ಕೂಡ ನಡೆಯುವುದಿಲ್ಲ. ಪ್ರತಿಯೊಂದು ಕೂಡ ಕಾರ್ಯಕಾರಣ ಸಂಬಂಧವೇ. ಕಾರ್ಯಕಾರಣ ಸಂಬಂಧ ಪ್ರತಿಯೊಂದು ಕೂಡ ಎಲ್ಲದಕ್ಕೂ ಕೂಡ ಒಂದೊಂದು ಕಾರಣ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ನಾವು ಈ ಲೋಕದಲ್ಲಿ ಹುಟ್ಟುತ್ತೇವೆ? ಯಾವ ಕಾರಣವಿದೆ? ನಾವು ಹುಟ್ಟಿರೋದು ಆತ್ಮೋನ್ನತಿಗಾಗಿ. ಹುಟ್ಟದಿದ್ರೆ ಏನಾಗುತ್ತೆ? ಅವರು ವಿಶ್ಲೇಷಣೆ ಮಾಡ್ತಾ ಇರೋದು, ನಾವು ಏನೊಂದು ಯೋಚನೆ ಮಾಡ್ತೀವಲ್ಲ, ಈಗ ನಾವು ಭೂಲೋಕದಲ್ಲಿ ಯಾಕೆ ಹುಡ್ತೀವಿ ಅಂತ. ಭೂಲೋಕದಲ್ಲಿ ಹುಟ್ಟೋದು ಆತ್ಮ ಉನ್ನತಿಗೋಸ್ಕರ. ಆತ್ಮ ಉನ್ನತಿ ಆಗದಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಆತ್ಮೋನ್ನತಿ ಹುಟ್ಲಿಲ್ಲ ಅಂದ್ರೆ ಆತ್ಮೋನ್ನತಿ ಆಗೋದೇ ಇಲ್ಲ. ಆ ನಡೆಯಬೇಕಾದ ಆತ್ಮೋನ್ನತಿಗೆ ನಾವು ಹುಟ್ಟುತ್ತೇವೆ. ಅದೇ ನಾವು ಈಗ ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು, ಶಾಲೆಗೆ ಮಕ್ಕಳನ್ನು ಕಳಿಸ್ತೀವಿ. ಶಾಲೆಗೆ ಮಕ್ಕಳನ್ನು ಕಳಿಸದೇ ಇದ್ರೆ ಕೂಡ ಮನೆಯಲ್ಲೇ ಕಲಿಸ್ಬಹುದು. ಆದ್ರೆ ನಾವು ಆತರ ಮಾಡಲ್ಲ. ಎಲ್ಲ ಕಡೆ ಈ ಸಹಪಾಠಿಗಳನ್ನು ನೋಡಿ ಮಕ್ಕಳು ಕಲಿಬಹುದು ಅಂತ ಹೇಳ್ತಾರೆ ಗುರುಗಳು. ಶಾಲೆಗೆ ಹೋದ್ರೆ ಸಹಪಾಠಿಗಳ ಜೊತೆ ಕೂತ್ಕೊಂಡಾಗ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಕಲಿಯಕ್ಕಾಗತ್ತೆ. ಅದೇ ತರಹ ಮೇಲಿನ ಲೋಕದಲ್ಲೇ ನಾವು ಕಲಿಬಹುದು. ಆಕ್ಚುಲಿ ನಾವು ನೋಡಕ್ ಹೋದ್ರೆ ಯಾಕೆ ನಾವು ಇಲ್ಲಿಗೆ ಬರ್ಬೇಕು ಒಂದೊಂದ್ಸತಿ ಅನ್ಸುತ್ತಲ್ವಾ? ಅಲ್ಲ, ಇಷ್ಟೆಲ್ಲ ಇಲ್ಲಿ ಕಷ್ಟ ನಷ್ಟ ಎಲ್ಲ ಅನುಭವಿಸ್ಬೇಕಾದ್ರೆ ನಾವು ಮೇಲ್ಲೋಕದಿಂದ ಯಾಕೆ ಈ ಭೂಲೋಕಕ್ಕೆ ಬರ್ಬೇಕು ಅಂತ, ಮೇಲ್ಲೋಕದಲ್ಲೇ ಕಲಿಬಹುದಲ್ಲ ಅಂತ. ಆದ್ರೆ ಈ ಭೂಮಂಡಲ ಎಂಬುದು ಒಂದು ಶಾಲೆ. ಇಲ್ಲಿಯ ಒಂದು ವೈವಿಧ್ಯತೆ, ಈ ಎಲ್ಲನೂ ನಾವು ಕಷ್ಟಪಟ್ಟು ಪಡ್ಕೊಳ್ಬೇಕಾದ ಒಂದು
ಪಾಠ ಇರುತ್ತಲ್ವಾ, ಅದು ಅಲ್ಲಿ ಸಿಕ್ಕಲ್ಲ. ಅಲ್ಲಿ ನೆನೆಸಿದ ತಕ್ಷಣ ಎಲ್ಲನೂ ಬಂದ್ಬಿಡುತ್ತಂತೆ. ಆದ್ರೆ ಇಲ್ಲಿಯ ವೈವಿಧ್ಯತೆ ಅಲ್ಲಿ ಇರಲ್ಲ. ಈ ಶಾಲೆಗೆ ಬಂದ್ರೆ ಇನ್ನೂ ಬೇಗ ಕಲಿತೀವಿ. ಮೇಲಿನ ಲೋಕದಲ್ಲೆಲ್ಲ ಇದ್ದು ಎಲ್ಲವನ್ನು ಕಲಿಬೋದು, ಆದ್ರೆ ಇಷ್ಟು ಬೇಗ ಕಲಿಯಲು ನಿನಗೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಗುರುಗಳು. ಪ್ರತಿ ಮಗುವನ್ನು ಅದೇ ತರ ಇಲ್ಲಿ ಶಾಲೆಗೆ ಕಳಿಸೋದ್ರಲ್ಲಿ ಹೇಳ್ತಾರೆ ಗುರುಗಳು, ಪ್ರತಿ ಮಗುವನ್ನು ಶಾಲೆಗೆ ಕಳುಹಿಸಲೇಬೇಕು. ನಾವು ಮಕ್ಕಳನ್ನು ಕಳಿಸ್ತೀವಲ್ಲ, ಮನೆಯಲ್ಲಿ ಇಟ್ಕೊಳ್ಳಲ್ವಲ್ಲ, ಅದೇ ತರ ಪ್ರತಿ ಆತ್ಮ ಕೂಡ ಭೂಮಂಡಲಕ್ಕೆ ಬರಲೇಬೇಕು. ಈ ಶಾಲೆಗೆ, ಈ ಪಾಠಶಾಲೆಗೆ, ಈ ಶಾಲೆಯಲ್ಲಿ ಎಲ್ಲರೂ ಸಹಪಾಠಿಗಳೇ ಇರ್ತಾರೆ. ಇರುವವರೆಲ್ಲರೂ ಸಹಪಾಠಿಗಳೇ. ಕೆಲವರು ಶಿಕ್ಷಕರು ಮಾತ್ರ ಇರ್ತಾರೆ, ಅವ್ರ ಪಾಠಗಳನ್ನು ಹೇಳ್ಕೊಡ್ತಾರೆ. ಈ ಭೂಲೋಕದಲ್ಲಿ ಯಾವುದು ಪಾಠ? ಭಗವದ್ಗೀತೆಯ ಪಾಠ. ಈ ಶಿಕ್ಷಕರೆಲ್ಲ ಭಗವದ್ಗೀತೆಯ ಪಾಠಗಳನ್ನು ಕಲಿಸ್ತಾರೆ. ಯಾವುದಕ್ಕೂ ಒಬ್ಬಿ ಹೋಗ್ಬೇಡ, ಯಾವುದನ್ನು ದ್ವೇಷಿಸ್ಬೇಡ, ಯಾವುದಕ್ಕಾಗಿಯೂ ಅಳ್ಬೇಡ, ಬಯಸ್ಬೇಡ, ಒಳ್ಳೆದು ಕೆಟ್ಟದು ಎಂಬ ಭಾವನೆಯಿಂದ ದೂರವಿರು, ನಿನ್ನಲ್ಲಿ ನೀನಿರು ಎಂಬ ಪಾಠವನ್ನು ಈ ಭೂಲೋಕದಲ್ಲಿ ಭಗವದ್ಗೀತೆಯ ಮುಖಾಂತರ ಶಿಕ್ಷಕರು ಹೇಳಿಕೊಡ್ತಾರೆ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಇಂತಹ ಜ್ಞಾನ ಎಲ್ಲಿಂದ ಬರುತ್ತದೆ ಅಂದ್ರೆ ಧ್ಯಾನದ ಮುಖಾಂತರ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಏನ್ ಮಾಡ್ತಿದ್ದಾರೆ, ಎಲ್ರಿಗೂ ಧ್ಯಾನವನ್ನು ಹೇಳಿಕೊಡ್ತಿದ್ದಾರೆ. ನೀನು ಧ್ಯಾನವನ್ನು ಕಲಿ, ಅಭ್ಯಾಸ ಮಾಡು. ಅಂದ್ರೆ ಲರ್ನ್ ಮೆಡಿಟೇಷನ್, ಪ್ರಾಕ್ಟೀಸ್ ಮೆಡಿಟೇಷನ್ ಎನ್ನುತ್ತಾರೆ ಪಿರಮಿಡ್ ಮಾಸ್ಟರ್ಗಳು. ಇವರು ಕೂಡ ಒಂದು ಕಾಲದಲ್ಲಿ, ಪಿರಮಿಡ್ ಮಾಸ್ಟರ್ಗಳೆಲ್ಲ ಒಂದು ಕಾಲದಲ್ಲಿ ಧ್ಯಾನವನ್ನು, ಈ ಪಿರಮಿಡ್ ಮಾಸ್ಟರ್ಗಳು ಒಂದು ಕಾಲದಲ್ಲಿ ಧ್ಯಾನವನ್ನು ಕಲ್ತವ್ರೆ. ಅದಕ್ಕೂ ಮುನ್ನ ಧ್ಯಾನ ತಿಳಿಯದವರಾಗಿದ್ರು ಅವರು, ಧ್ಯಾನ ಗೊತ್ತಿರ್ಲಿಲ್ಲ. ಆ ನಂತರ ಧ್ಯಾನವನ್ನು ಕಲ್ತು 10 ದಿಕ್ಕುಗಳಲ್ಲೂ ಕೂಡ ಈಗ ಹರಡ್ತಾ ಇದ್ದಾರೆ. ನೀವು ಕೂಡ ಧ್ಯಾನವನ್ನು ಕಲಿತು, ಧ್ಯಾನವನ್ನು ಅಭ್ಯಾಸ ಮಾಡಿ, ಎಲ್ಲರಿಗೂ 10 ದಿಕ್ಕುಗಳಿಗೂ ನೀವು ಧ್ಯಾನವನ್ನು ಪ್ರಚಾರ ಮಾಡಿ, ಅಂದ್ರೆ ಹರಡಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಪ್ರತಿ ಜ್ಞಾನಿಯ ಬಳಿಯಿಂದ ಪ್ರತಿ ಅಜ್ಞಾನಿಯ ಕಿವಿಯಲ್ಲೂ ಈ ಮಾತುಗಳು ಬೀಳಲೇಬೇಕು. ಜ್ಞಾನಿಗಳ ಬಳಿ ಪ್ರತಿ ಜ್ಞಾನಿಯಿಂದಲೂ ಕೂಡ ಎಲ್ಲ ಅಜ್ಞಾನಿಗಳಿಗೂ ಕೂಡ ನಾವು ಈ ಮಾತುಗಳನ್ನು ಹೇಳಲೇಬೇಕು. ನಾವು ಆ ಕಿವಿಗಳಿಗೆ ಹಾಕ್ಲೇಬೇಕು, ಅಜ್ಞಾನಿಗಳ ಕಿವಿಗೆ ಅಂತ ಹೇಳ್ತಾರೆ. ಪ್ರತಿ ಜ್ಞಾನಿಯ ಬಾಯಿಯಿಂದಲೂ ಈ ಮಾತು ಬರಬೇಕು. ಯಾರೂ ಕಳವಳ ಪಡಬೇಡಿ, ಧ್ಯಾನ ಮಾಡಿ, ಮತ್ತಷ್ಟು ಜ್ಞಾನ ಸಂಪಾದಿಸಿಕೊಳ್ಳೋಣ ಅಂತ ಹೇಳ್ತಾರೆ ಗುರುಗಳು. ಮತ್ತಷ್ಟು ಮುಕ್ತವಾಗೋಣ. ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೆ ದುಃಖರಾಹಿತ್ಯ ಜೀವನ. ಯಾವುದೇ ಪರಿಸ್ಥಿತಿಗೂ ಕೂಡ ನಾವು ಬಂಧಿತರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಪರಿಸ್ಥಿತಿಯು ಕೂಡ ನಮ್ಮನ್ನು ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಉಚ್ಛ್ವಾಸ ನಿಶ್ವಾಸಗಳೊಂದಿಗೆ ಒಂದಾಗೋಣ ಅಂತ ಹೇಳಿ, ನಮಗೆ ಈ ಶ್ಲೋಕಗಳೇ ಆದರ್ಶ. ಈ ಭಗವದ್ಗೀತೆಯ ಈ 3-4 ಶ್ಲೋಕ ನೋಡಿದ್ವಲ್ಲ, ಅದೇ ನಮ್ಗೆ ಆದರ್ಶ. ಗುರುಗಳು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಗುರುಗಳು ಧ್ಯಾನಕ್ಕೆ ಕೋರಿಸ್ತಾ ಹೇಳ್ತಾರೆ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ನಾವೆಲ್ಲರೂ ದೇವರೇ. ಧ್ಯಾನದ ಮೂಲಕ ನಾವು ಸುಂದರವಾದ ಮಾನವ ಅನುಭವಗಳನ್ನು ಪಡೆಯೋಣ ಅಂತ ಹೇಳ್ತಾರೆ. ಕೊಳೆತು ಹೋದ ಮಾನವ ಅನುಭವಗಳನ್ನಲ್ಲ ಅಂತ. ನಾವು ಧ್ಯಾನವನ್ನು ಕಲಿಯೋಣ ಮತ್ತು ನಿರಂತರವಾಗಿ ಧ್ಯಾನಾಭ್ಯಾಸ ಮಾಡೋಣ ಅಂತ ಹೇಳ್ತಾರೆ ಗುರುಗಳು. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಇದಕ್ಕಿಂತ ಹೇಳಲು ಏನಿದೆ, ಕೇಳಲು ಏನಿದೆ? ಅದೃಷ್ಟ ದುರಾದೃಷ್ಟ ಎಂಬ 2 ಭಾವನೆಗಳನ್ನು ತೆಗೆದು ಹಾಕೋಣ. ಕಾರ್ಯಕಾರಣ ಸಂಬಂಧದ ಬಗ್ಗೆ ಯೋಚಿಸೋಣ, ತಿಳಿದುಕೊಳ್ಳೋಣ. ಪ್ರತಿ ಘಟನೆಯ ಹಿಂದೆಯೂ ಕೂಡ ಒಂದು ಕಾರಣ ಇದ್ದೇ ಇರುತ್ತದೆ. ಯಾರು ಈ ಪಾಠಗಳನ್ನು ಕಲಿಯುತ್ತಾರೋ ಅವರೇ ಜ್ಞಾನಿಗಳಾಗ್ತಾರೆ. ಯಾವ ಸಮಯದಲ್ಲಿ ಯಾರು ಏನು ಕಲಿಯಬೇಕೋ ಅದನ್ನು ಕಲಿತಿದ್ದಾರೆ. ಕಲಿಯದಿದ್ದರೆ ಕಲಿಯುವುದಕ್ಕಾಗಿಯೇ ಮತ್ತೆ ಮತ್ತೆ ಹುಟ್ಟಿ ಬರ್ಬೇಕಾಗ್ತದೆ ಅಂತ ಹೇಳಿ ಪ್ರತಿ ಸರಿನೂ ಗುರುಗಳು ಪುನರಪಿ ಜನನಂ ಪುನರಪಿ ಮರಣಂ ಎಂಬುದನ್ನು ಜ್ಞಾಪಿಸ್ತಾ ಇದ್ದಾರೆ. ಆಮೇಲೆ ಮತ್ತೆ ಚೈನಾ ರೈತನ ಜೀವನದಂತೆ ಒಬ್ಬ ಜ್ಞಾನಿಯಂತೆ ನಾವು ತಯಾರಾಗೋಣ. ಇನ್ನು ನಮಗೆ ಅಜ್ಞಾನ ಬೇಡ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಇದು ನಮ್ಮ ಸೂತ್ರ, ಇದು ಪಿರಮಿಡ್ ಸೂತ್ರ. ಎಲ್ಲರೂ ಜ್ಞಾನಿಗಳಾಗಬೇಕು. ಅದಕ್ಕೋಸ್ಕರವೇ ಎಲ್ಲರಿಗೂ ಧ್ಯಾನವನ್ನು ಕಲಿಸುತ್ತೇವೆ. ಜ್ಞಾನ ಬೇಕು ಎಂದುಕೊಳ್ಳುತ್ತಿರುವವರೆಲ್ಲರೂ ಧ್ಯಾನವನ್ನು ಕಲಿಯುತ್ತಾರೆ, ಧ್ಯಾನ ಸಾಧನೆ ಮಾಡ್ತಾರೆ. ಅತಿ ಕಡಿಮೆ ಅವಧಿಯಲ್ಲೇ ಜ್ಞಾನಿಗಳಾಗ್ತಿದ್ದಾರೆ. ಯಾವ ಜನ್ಮದಲ್ಲಿ ಜ್ಞಾನ ಬೇಕು ಅಂತ ನಿಶ್ಚಯಿಸ್ತಾರೋ ಆ ಜನ್ಮದಲ್ಲಿ ಅವರಿಗೆ ಜ್ಞಾನ ಸಿಗುತ್ತೆ. ಎಲ್ಲವೂ ನಮ್ಮ ನಿಶ್ಚಯದ ಮೇಲೆ ಆಧಾರಿತವಾಗುತ್ತೆ. ನಾವು ಏನು
ಇಚ್ಛೆ ಪಡ್ತೀವ ಅದೇ ನಮ್ಮ ಒಂದು ಸೂತ್ರ ಆಗ್ಬಿಟ್ಟಿರ್ತದೆ. ಆಸ್ ವಿ ಡಿಸೈಡ್ ಸೋ ಇಟ್ ಹ್ಯಾಪನ್ಸ್. ನಾವು ಹೇಗೆ ನಿರ್ಧರಿಸುತ್ತೇವೆಯೋ ಹಾಗೆಯೇ ನಡೆಯುತ್ತದೆ. ಈ ಜಗತ್ತೆಂಬ ಪಾಠಶಾಲೆಯಲ್ಲಿ ನಾವೆಲ್ಲರೂ ಕಲಿಯಲು ಬರುವ ವಿದ್ಯಾರ್ಥಿಗಳು. ಇಲ್ಲಿ ನಮಗೆ ಎದುರಾಗುವ ಲಾಭ, ನಷ್ಟ, ಸುಖ, ದುಃಖ ಎಲ್ಲ ಪರೀಕ್ಷೆಗಳು ಕಲಿಯಬೇಕಾದ ಪಾಠಗಳಷ್ಟೇ. ತಟಸ್ಥ ಭಾವ ಅಥವಾ ಸಾಕ್ಷಿ ಪ್ರಜ್ಞೆಯನ್ನು ಗಳಿಸಿಕೊಳ್ಳಲು ಇಲ್ಲಿ ಏಕೈಕ ದಾರಿ ಎಂದರೆ ಧ್ಯಾನ. ಈ ಥರದ ಎಲ್ಲ ನಾವು ಅಜ್ಞಾನವೆಲ್ಲ ಹೋಗಲಾಡಿಸ್ಲಿಕ್ಕೆ, ಜ್ಞಾನಿಯಾಗಲಿಕ್ಕೆ, ತಟಸ್ಥರಾಗಲಿಕ್ಕೆ, ಈ ಒಂದು ಸ್ಥಿತಪ್ರಜ್ಞ ಭಾವನ ಸಮಚಿತ್ತ ಬರಬೇಕಾದ್ರೆ ಎಲ್ಲದಕ್ಕೂ ಒಂದು ದಾರಿ ಎಂಬುದು ಧ್ಯಾನ. ಉಸಿರಾಟದ ಕಡೆ ಗಮನ ಹರಿಸಿ ಮೌನಕ್ಕೆ ಜಾರಿದಾಗ ಮಾತ್ರ ಈ ಎಲ್ಲ ಅಭಿಪ್ರಾಯಗಳಿಂದ, ದ್ವಂದ್ವಗಳಿಂದ ಮನಸ್ಸು ಮುಕ್ತವಾಗಿ ಮುಕ್ತಿಯ ಕಡೆ ತೆರೆಯುತ್ತದೆ ಅಂತ ಹೇಳ್ತಾರೆ. ಈ ಇದೊಂದು ಈ ಇಡೀ ಫುಲ್ಲು ಇದರಲ್ಲಿ ಎಂಥ ಒಂದು ಆತ್ಮ ಉಪದೇಶ ಇದೆ. ಚೈನಾ ರೈತರ ಕಥೆಯನ್ನು ವಿವರಿಸುತ್ತಾ ಭಗವದ್ಗೀತೆಯ ಪರಮ ಸತ್ಯಗಳನ್ನು ಜೋಡಿಸಿ ಗುರುಗಳು ನೀಡಿದ ಈ ಪ್ರವಚನ ಪಾಠ ಅದ್ಭುತವಾದ ನಮಗೆ ಒಂದು ಜ್ಞಾನೋದಯ ಕೊಡ್ತಾ ಇದೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ಜೀವನದಲ್ಲಿ ಎದುರಾಗುವ ಲಾಭ ನಷ್ಟಗಳಿಗೆ, ಸುಖ ದುಃಖಗಳಿಗೆ ಚಲಿಸದೆ ತಟಸ್ಥವಾಗಿ ಹೇಗೆ ಬದುಕಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಏನು ನಾವು ಇದರಲ್ಲಿ ಚೈನಾ ರೈತನ ಕಥೆ ಆಗಲಿ, ಭಗವದ್ಗೀತೆಯ ಶ್ಲೋಕ, ಆಮೇಲೆ ಈ ಶಂಕರಾಚಾರ್ಯರ ಒಂದು ವಿವೇಕ ಸಂಪದದಲ್ಲಿ, ವಿವೇಕ ಚೂಡಾಮಣಿಯಲ್ಲಿ ಇದ್ದ ಒಂದು ಶ್ಲೋಕಗಳು ಎಲ್ಲವನ್ನು ತಿಳ್ಕೊಂಡ್ರೆ ನಾವೇನು ಆಗ್ಬೇಕು ಅಂತ ನಮ್ಗೆ ಇಲ್ಲಿ ಗೊತ್ತಾಗಿದೆ. ಅಂದ್ರೆ ಯಾವುದಕ್ಕೂ ಅತಿಯಾಗಿ ಬೀಗಬಾರ್ದು, ಯಾವುದನ್ನು ಯಾರು ದ್ವೇಷಿಸಬಾರ್ದು, ಯಾವುದಕ್ಕೂ ಅಳ್ಬಾರ್ದು, ಅನವಶ್ಯಕತೆಯಾದ ಆಸೆಗಳನ್ನು ಪಡಬಾರ್ದು, ಶುಭ ಅಶುಭ ಅಂತ ಹೇಳಿ ವ್ಯಾಖ್ಯಾನವನ್ನು ಬಿಟ್ಟು ಬಿಡಬೇಕು. ಅದೃಷ್ಟ ದುರಾದೃಷ್ಟ ಎಂಬ ಒಂದು ಅದನ್ನು ಎರಡನ್ನೂ ಒಂದೇ ತರ ನೋಡ್ಬೇಕು ಅಂತ ಈ ಇದರಲ್ಲಿ ಇಲ್ಲದ್ದನ್ನು ಬಯಸ್ಬೇಡ ಅಂದ್ರೆ. ಆಮೇಲೆ ಈ ಲಾಸ್ಟಿಗೆ ಅವರ ಗುರುಗಳು ಏನು ಹೇಳಿದ್ದಾರೆ ಅಂದ್ರೆ, ಸದಾನಂದ ಯೋಗಿಗಳು ಏನು ಹೇಳಿದ್ದಾರೆ, ಇಲ್ಲದ್ದನ್ನು ಬಯಸ್ಬೇಡ, ಬರುತ್ತಿದ್ರೆ ಬರ್ತಿದೆ ಅಂತ ಸಂತೋಷ ಪಡ್ಬೇಡ, ಹೋಗುತ್ತಿದ್ರೆ ಹೋಗ್ತಾ ಇದೆ ಅಂತ ದುಃಖಿಸ್ಬೇಡ, ಇರುವುದನ್ನು ನಿರಾಕರಿಸಬೇಡ ಅಂತ ಹೇಳಿ ಅವರ ಸದಾನಂದ ಗುರುಗಳ ಒಂದು ವಾಕ್ಯಗಳನ್ನು ಹೇಳ್ತಾರೆ. ಈ ಭೂಮಂಡಲ ಎಂಬುದು ಒಂದು ಪಾಠಶಾಲೆ. ಇಲ್ಲಿ ನಾವೆಲ್ಲರೂ ಆತ್ಮದ ಉನ್ನತಿಗಾಗಿ ಪಾಠವನ್ನು ಕಲಿಯುವುದಕ್ಕಾಗೇ ಬರುತ್ತೇವೆ. ಲಾಭ ನಷ್ಟ, ಮಾನ ಅಪಮಾನ ಎಲ್ಲವೂ ನಮ್ಮ ಆತ್ಮದ ಉನ್ನತಿಗಾಗಿಯೇ ಅಂತ. ಧ್ಯಾನದ ಮೂಲಕವೇ ಈ ಜ್ಞಾನವು ಸಿಗುತ್ತದೆ. ಈ ಜ್ಞಾನದ ಮೂಲಕವೇ ಬಂಧನ ದುಃಖ ಎಲ್ಲಗಳಿಂದ ಮುಕ್ತಿ ಲಭಿಸ್ತದೆ ಅಂತ ಹೇಳ್ತಾರೆ ಗುರುಗಳು. ಇಷ್ಟು ಹೇಳಿ ಈ ಒಂದು ಅದೃಷ್ಟ ದುರಾದೃಷ್ಟದ ಅವಶ್ಯಕತೆ ಇದೆಯಾ ಎಂಬ ಒಂದು ಸಬ್ಜೆಕ್ಟಿಗೆ ನಾನು ವಿರಾಮವನ್ನು ಕೊಡ್ತೇನೆ ಮಾಸ್ಟರ್ಸ್. ಅವಕಾಶ ನೀಡಿದ ಈ PSSM ವೇದಿಕೆಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್.